ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನು ನಡೆಸೋದು 100% ಸೂಕ್ತ. ಅವನು ಬಂದರೆ ಅವನು ಕಳ್ಳ, ಅವನು ನಮ್ಮನ್ನು ಹಾಳು ಮಾಡ್ಬಿಡ್ತಾನೆ. ಇವನು ಬಂದರೆ ಇವನಿಗೋಸ್ಕರ ಯಾರಿಗೆ ಅಂತ ನಾವು ಓಟ್ ಹಾಕೋಣ. ಎಲ್ಲನೂ ಬಂದ್ ಮಾಡಿ, ವಿಧಾನಸೌಧನೂ ಬಂದ್ ಮಾಡಿ. GBA ಚುನಾವಣೆ ಯಾವಾಗ? ಬೆಂಗಳೂರಿಗರ ಆಕ್ರೋಶ. ಎಸ್, ತುಂಬ ಇಂಟ್ರೆಸ್ಟಿಂಗ್ ವಿಚಾರ ನೋಡಿ. ಬೆಂಗಳೂರು ಸಿಲಿಕಾನ್ ಸಿಟಿ, ದೇಶದ IT ರಾಜಧಾನಿ, ಜಗತ್ತಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ತೋರಿಸೋ ನಗರ, ಲಕ್ಷಾಂತರ ಜನರ ಕನಸಿನ ನಗರ. ಆದರೆ ಇದೇ ಬೆಂಗಳೂರಲ್ಲಿ ಇವತ್ತು ಜನರಿಗೆ ತಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಯಾರಿದ್ದಾರೆ? ಚುನಾಯಿತ ಪ್ರತಿನಿಧಿ ಅನ್ನೋರೇ ಇಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸ. ನೋಡಿ, ನಾವೇನೀಗ ಪ್ರಜಾಪ್ರಭುತ್ವದಲ್ಲಿ ಇದ್ದೀವೋ ಇಲ್ಲ ಅರಾಜಕತೆಯಲ್ಲಿ ಇದೀವೋ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ BBMP ಚುನಾವಣೆಗಳು ಮುಗಿದು 10 ವರ್ಷ ಆಯಿತು. ಈ ರಾಜ್ಯದ ಯಾವ ಪಕ್ಷ ಸರ್ಕಾರಕ್ಕೂ ಕೂಡ ಕೆಳ ಹಂತದಲ್ಲಿ ಪಂಚಾಯತ್ ರಾಜ್ ಆಡಳಿತವನ್ನ ಬಲಪಡಿಸಬೇಕಂತಕ್ಕಂಥ ನಿಟ್ಟಲ್ಲಿ ಯಾವುದೇ ಒಂದು ಸಹಮತ ಇಲ್ಲ. ಲಾಸ್ಟ್ BBMP ಎಲೆಕ್ಷನ್ ನಡೆದಿದ್ದು 2015 ಆಗಸ್ಟ್ 22ಕ್ಕೆ. ಅಂದ್ರೆ ಸುಮಾರು 9-10 ವರ್ಷ ಆಗ್ತಾ ಇದ್ರು ಕೂಡ ಬೆಂಗಳೂರಿಗೆ ಜನರಿಂದ ಆಯ್ಕೆಯಾದಂಥ ಆಡಳಿತನೇ ಇಲ್ಲ. 2015ರಲ್ಲಿ ಆಯ್ಕೆಯಾದಂಥ ಕೌನ್ಸಿಲ್ನ ಅವಧಿ 2020 ಸೆಪ್ಟೆಂಬರ್ ಅಲ್ಲಿ ಮುಗ್ದು ಹೋಯ್ತು. ಆಮೇಲೆ ಏನಾಯ್ತು? ಒಂದ್ ಕಡೆ ವಾರ್ಡ್ ಮರು ವಿಂಗಡಣೆ ಅಂತ ಕಾರಣ ಕೊಟ್ರು, ಮೀಸಲಾತಿ ಗೊಂದಲ ಅಂತ ಕಾರಣ ಕೊಟ್ರು, ಕೋವಿಡ್ ಅಂತ ಕಾರಣ ಕೊಟ್ರು. ಒಂದಾದ್ಮೇಲೆ ಒಂದು ನೆಪ ಹೇಳ್ತಾ ಚುನಾವಣೆ ಮುಂದೂಡ್ತಾ ಬಂದ್ರು. ಇವತ್ತು ಬೆಂಗಳೂರನ್ನ ಆಡಿಸ್ತಿರೋದು ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಲ್ಲ, ಸರ್ಕಾರ ನೇಮಿಸಿರ್ತಕ್ಕಂಥ ಅಧಿಕಾರಿಗಳು. ಎಲ್ಲನೂ ಬಂದ್ ಮಾಡಿ, ವಿಧಾನಸೌಧನೂ ಬಂದ್ ಮಾಡಿ, ಎಲ್ಲ ಅಧಿಕಾರಿಗಳೇ ಮಾಡ್ತಾರೆ. ಬಹಳ ಸ್ಪಷ್ಟ, ಅವ್ರಿಗೆ ತಮ್ಗೆ ಯಾರೂ ಪರ್ಯಾಯ ಬರಬಾರದು, ತಮ್ಗೆ ಯಾರೂ ಕಾಂಪಿಟೇಷನ್ ಮಾಡಬಾರದು, ತಮ್ಮ ಲೂಟಿಗೆ ಎಲ್ಲೂ ಧಕ್ಕೆ ಆಗಬಾರದು ಅಂತ ಹೇಳಿ ಇವತ್ತು ಗ್ರೇಟರ್ ಬೆಂಗಳೂರಿನಲ್ಲಿ ಯಾವುದೇ ಚುನಾವಣೆನ ಮಾಡ್ತಿಲ್ಲ. ಜನರ ಸಮಸ್ಯೆ ಕೇಳೋ ಕಾರ್ಪೊರೇಟರ್ ಇಲ್ಲ, ಜನರ ಪರ ಪ್ರಶ್ನೆ ಕೇಳೋ ಕೌನ್ಸಿಲ್ ಇಲ್ಲ, ಜನರ ಹಣಕ್ಕೆ ಲೆಕ್ಕ ಕೇಳೋ ಚುನಾಯಿತ ವ್ಯವಸ್ಥೆ ಅನ್ನೋದೇ ಇಲ್ಲ. ಇದೇ ವಿಚಾರಕ್ಕೆ ಈಗ ಬೆಂಗಳೂರಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಗ್ರೇಟರ್ ಬೆಂಗಳೂರು ಆಡಳಿತವನ್ನ ನಮ್ಮ 28 ಜನ MLAಗಳು ನೇರವಾಗಿ ಆಪರೇಟ್ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಅಲ್ಲಿ ನಡೀತಕ್ಕಂಥ ಕಾಮಗಾರಿ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಯಾವುದೇ ಕಸರ ಕಾಮಗಾರಿ ಇರ್ಬೋದು, ಎಲ್ಲದರಲ್ಲೂ ದುಡ್ಡು ಹೊಡಿತಕ್ಕಂಥ ಸ್ಕೀಮ್ ಇದು. ಕಾರ್ಪೊರೇಟರ್ಗಳಿದ್ರೆ MLAಗಳು ಕಾಸು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರೆ, ಕಾರ್ಪೊರೇಟರ್ ಬೇಡ, ಗ್ರೇಟರ್ ಬೆಂಗಳೂರು ಬೇಡ, ನಾಮಕಾವಸ್ಥೆಗೆ ನಾಮಿನಿ ಮೆಂಬರ್ಗಳನ್ನ ಮಾಡ್ಕೊಂಡು ಇವರ ಲೂಟಿಯನ್ನ ಸುಗಮ ಮಾಡ್ತಿದ್ದಾರೆ. ರಸ್ತೆ ಗುಂಡಿಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ. ಮಳೆ ಬಂದ್ರೆ ರಸ್ತೆಗಳು ಕೆರೆ ಆಗ್ಬಿಡುತ್ತೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಕಸದ ಸಮಸ್ಯೆಗೆ ಜನ ಬೇಸತ್ತು ಹೋಗಿದ್ದಾರೆ. ಕುಡಿಯೋ ನೀರಿಗಾಗಿ ಹಲವು ಪ್ರದೇಶಗಳಲ್ಲಿ ಜನ ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲಿ ನೀರು ಚರಂಡಿ ಅಲ್ಲೇ ಇದೆ, ಎಲ್ಲಿ ನೀರು ಮೋರಿ ಅಲ್ಲೇ ಹರಿತಾ ಇದೆ. ಆ ಚರಂಡಿ ಒಳಗಡೆನೆ ಗುಂಡಿಯಲ್ಲಿ ನೀರು ಹೋಗ್ತಾ ಇರ್ತದೆ, ಅದ್ರಲ್ಲಿ ಬಿದ್ದೋಗ್ತಾರೆ. ಮಕ್ಳು ಹರ್ಕೊಂಡು ಹೋಗ್ಬಿಡ್ತವೆ, ರೋಡಲ್ಲಿ ಜನ ಹರ್ಕೊಂಡು ಹೋಗ್ಬಿಡ್ತಾರೆ. ಮಳೆ ಅನ್ಬೇಕಾದ್ರೆ ನೆನ್ಪು ಬಂತು. ಇತ್ತೀಚೆಗೆ ಬೆಂಗಳೂರಲ್ಲಿ ಜೋರಾದಂತಹ ಗಾಳಿ ಸಮೇತ ಆಲಿಕಲ್ಲು ಮಳೆ ಬಿತ್ತು. ಆ ಒಂದು ಮಳೆಗೆ ಎಲ್ಲಾ ಕಡೆ ಫುಲ್ ನೀರು, ಮರಗಳು ಬಿತ್ತು. ಬೆಂಗಳೂರೇ ಅಲ್ಲೋಲ ಕಲ್ಲೋಲ ಆಗೋಯ್ತು. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ಮೊಣಕಾಲುವರೆಗೂ ನೀರು ಕಂಡ್ರಿ, ಮೊಣಕಾಲುವರೆಗೂ. ಯಾರಿಗೆ ಹೇಳಬೇಕು? ಶಾಸಕರನ್ನ ಹುಡ್ಕೊಂಡು ಹೋಗಕ್ಕಾಗತ್ತಾ? ಹೋಗ್ಲಿ, ಅವರು ತಕ್ಷಣ ಸಿಗ್ತಾರಾ? ಇಲ್ಲ, ಸಿಗಲ್ಲ ಸರ್. ಯಾವ MLA ಯಾವ ರಾಜಕಾರಣಿಗಳು ಸಿಗಲ್ಲ ಸರ್. ಯಾಕೆ ಸಿಗಲ್ಲ ಅಂದ್ರೆ, ಇವತ್ತು ಆ MLA ರಾಜಕಾರಣಿಗಳು ಅವರು ಬೆಳೆಯೋದು ಯಾವ ತರ, ನಾವ್ ಯಾವ ತರ ಬೆಳಿಬೇಕು, ಯಾರ ಆಸ್ತಿನ ಮುಟ್ಕೊಲ್ ಹಾಕೋಬೇಕು, ಯಾವ ಬಡವನ ಆಸ್ತಿನ ಎಲ್ಲಿದೆ, ಆ ಬಡವನ ಆಸ್ತಿ ಯಾಕೆ ಕಿತ್ಕೋಬೇಕು ಅಂತ ಇದಾರೆ ಈ MLAಗಳು. ಅದೇ ನಮ್ಮ ಸಮಸ್ಯೆ. ಆದ್ರೆ ಸರ್ಕಾರಕ್ಕೆ ಮಾತ್ರ GBA ಚುನಾವಣೆ ನಡೆಸೋ ತುರ್ತು ಕಾಣ್ತಾನೆ ಇಲ್ಲ. ಮೊನ್ನೆ ತನಕ ಅವರು ಸುಪ್ರೀಂ ಕೋರ್ಟ್ಗೆ ಏನ್ ಹೇಳಿದ್ರು? ಇಲ್ಲ, ನಾವು ಜೂನ್ ಒಳಗಡೆ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಾಗಲೇ ಸೆಪ್ಟೆಂಬರ್ 30 ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಕರ್ನಾಟಕ ಚುನಾವಣಾ ಆಯೋಗ ಕೂಡ ಅದನ್ನ ಒಪ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ಕೂಡ ಇವತ್ತು ನಮ್ಮ ಸರ್ಕಾರದ ಏನು ಕುಡಿಸ್ತಕ್ಕಂಥ ಗುಣಿತಕ್ಕೆ ತಕ್ಕಂತೆ ಕುಣಿತಾ ಇದೆ. ಇಲ್ಲಿ ಜನರನ್ನ ಬಕ್ರ ಮಾಡ್ತಿದ್ದಾರೆ. ಚುನಾವಣಾ ಆಯೋಗ ಎದೆ ತಟ್ಕೊಂಡು ಹೇಳ್ತು, ಜೂನ್ 14ರಿಂದ 24ರ ಒಳಗಡೆ ಚುನಾವಣೆ ಮಾಡೇ ತೀರ್ತೀವಿ ಅಂತ. ಆದ್ರೆ ಈಗ ಏನಾಯ್ತು? ಅದೇ ಸರ್ಕಾರ, ಅದೇ ಚುನಾವಣಾ ಆಯೋಗ ಈಗ ಮತ್ತೆ 3 ತಿಂಗಳು ಟೈಮ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೇಳ್ಕೊಳ್ತಾ ಇದೆ. ಯಾಕೆ? ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಸ್ವಾಮಿ ನೀವು? ಎಲೆಕ್ಷನ್ ಮಾಡೋಕ್ ಕೂಡ ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಬೇಕಾ? ಕೋರ್ಟ್ ಗಡುವು ನೀಡಬೇಕಾ? ಕೋರ್ಟ್ ಒತ್ತಡ ಹಾಕಿದ್ರೆ ಮಾತ್ರ ನೀವು ಕೆಲಸ ಮಾಡೋದಾ? ಸುಪ್ರೀಂ ಕೋರ್ಟ್ ಹೇಳ್ಬೇಕಾಗಿರೋದೇನಿಲ್ಲ, ಇದು ಸರ್ಕಾರದ ಜವಾಬ್ದಾರಿ, ಸರ್ಕಾರ ನಡೆಸ್ಬೇಕಿದ್ದನ್ನ. ಸುಪ್ರೀಂ ಕೋರ್ಟು ಇವ್ರದ್ದು ಏನೇನು ನ್ಯೂನತೆ ಇದ್ದರೆ ಸರಿಪಡಿಸ್ಕೊಂಡು ಮಾಡಿ ಅಂತ ಒಂದು ಡೈರೆಕ್ಷನ್ ಕೊಡ್ಬೋದೇ ವಿನ ಅವರು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಡೈರೆಕ್ಷನ್ ಕೊಡೋಕ್ಕೆ ಬರೋದಿಲ್ಲ. ಅವರಿಂದ ಹೇಳ್ಸ್ಕೊಂಡು ಮಾಡೋದು ನಮ್ಮ ಸರ್ಕಾರದ ದಡ್ಡತನ. ಕಾರ್ಪೊರೇಟ್ರ್ ಬರಬೇಕು. ನಮಗೆ ಕೈಗೆ ಹಿಡ್ಕೊಂತ ಬೆಳಿಗ್ಗೆ ಇದ್ದರೆ ನಮ್ಮ ಕೈ ಸಿಗುವಂಥ ವ್ಯಕ್ತಿ ಕಾರ್ಪೊರೇಟ್ರು. MLA ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ.
MLA ಈಗ 12 ವಾರ್ಡ್ರಲ್ಲೇ ಒಬ್ಬ MLA, ಅವ್ನು ಎಲ್ಲಿ ಹುಡ್ಕೊಂಡು ಹೋಗೋದು ನಾವು? 198 ವಾರ್ಡ್ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ನಡೀತಾ ಇತ್ತಲ್ವಾ? ಹಾಗಿದ್ರೆ 369 ವಾರ್ಡ್ ಯಾಕ್ರಿ ಬೇಕು? ಜನರ ಒಳ್ಳೆಯ ಆಡಳಿತಕ್ಕ, ಇಲ್ಲ ಚುನಾವಣೆ ಇನ್ನು ಮುಂದೂಡ್ಕೊಂಡು ಹೋಗ್ತಾ ಇರೋದಕ್ಕ? ಹೇಳಿ ಸ್ವಾಮಿ, ಹೇಳಿ. 5 ಪಾಲಿಕೆ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಿದ್ರಿ, ಆದ್ರೆ ಆ 5 ಪಾಲಿಕೆಗಳಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಕಚೇರಿಗಳು ರೆಡಿ ಇದ್ದಾವ? ಸಿಬ್ಬಂದಿ ನೇಮಕ ಆಗಿದೆಯಾ? ಹೋಗ್ಲಿ, 5 ಪಾಲಿಕೆಗಳಿಗೆ 5 ಜನರ ಹೆಸರನ್ನ ನಿನ್ನೆ ಅನೌನ್ಸ್ ಮಾಡಿದ್ರಿ, ಓಕೆ. ಜನರಿಗೆ ಸೇವೆ ಕೊಡೋ ವ್ಯವಸ್ಥೆ ಸಿದ್ಧ ಇದೆಯಾ? ಇನ್ನೊಂದು ದೊಡ್ಡ ಪ್ರಶ್ನೆಯನ್ನ ಈಗ ಬೆಂಗಳೂರಿನ ಜನ ಕೇಳ್ತಾ ಇದ್ದಾರೆ. ಏನ್ ಗೊತ್ತಾ? 20,000 ಕೋಟಿ ರೂಪಾಯಿಗೂ ಅಧಿಕ ಬಜೆಟ್ ಅನ್ನೋದು ಏನಿದೆ, ಅದು ಚುನಾಯಿತ ಕೌನ್ಸಿಲ್ ಇಲ್ಲದೆ ಅಧಿಕಾರಿಗಳ ಕೈಯಲ್ಲೇ ಸುತ್ತಾ ಇದೆ. ಜನರ ಮತದಿಂದ ಆಯ್ಕೆಯಾದಂತ ಪ್ರತಿನಿಧಿಗಳೇ ಇಲ್ಲ ಅಂದ್ರೆ ಜನರ ಹಣಕ್ಕೆ ಲೆಕ್ಕ ಕೇಳೋರು ಯಾರು? ಯಾವ ಕಾಮಗಾರಿಗೆ ಎಷ್ಟು ಹಣ ಹೋಗ್ತಾ ಇದೆ, ಅದರಿಂದ ಜನರಿಗೆ ನಿಜವಾಗಿಯೂ ಲಾಭ ಆಗ್ತಾ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಕೇಳ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ ಅಂತಕ್ಕಂಥ ಆಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಜನರಿಗೆ ಈಗ ಮಾತು ಬೇಡ, ಕೆಲಸ ಬೇಕು. ರಸ್ತೆ ಸರಿಯಾಗಬೇಕು, ಕಸ ತೆರವಾಗಬೇಕು, ನೀರು ಬರಬೇಕು, ಅಂಡ್ ಜನರ ಸಮಸ್ಯೆ ಕೇಳ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಬೇಕು. ಆದ್ರೆ GBA ಚುನಾವಣೆ ಮಾತ್ರ ಒಂದಲ್ಲ ಒಂದು ಕಾರಣಗಳನ್ನ ಹೇಳಿ ತಳ್ತಾ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಕೋಪ ಈಗ ಸಾರ್ವಜನಿಕರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಕೇಳತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪಂಚಾಯತ್ ರಾಜ್ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಹೊಡಿತೀರಲ್ಲ ನೀವು ಸ್ವಾಮಿ. ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿ ಚುನಾವಣೆಗಳು ಮಾಡಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ನಿಮಗೇನು ಪ್ರಜ್ಞೆ ಬೇಕಾಗಿಲ್ಲ, ಪ್ರಜಾಪ್ರಭುತ್ವ ಪ್ರಜ್ಞೆ ಬೇಕಾಗಿಲ್ವಾ? ನಾವು ಕೇಳೋದಿಷ್ಟೇ, ನಿಮ್ಮ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಮೊದಲು ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡಿ. ಇನ್ನೆಷ್ಟು ದಿನ ಅಧಿಕಾರಿಗಳ ಆಡಳಿತ? ಜನರ ಧ್ವನಿಗೆ ಹಾಗಾದ್ರೆ ಬೆಲೆ ಇಲ್ವಾ? GBA ಚುನಾವಣೆ ಮಾಡೋದಕ್ಕೆ ಇನ್ನೆಷ್ಟು ನೆಪ ಹೇಳ್ತೀರಾ ನೀವು? ಬೆಂಗಳೂರು ಜನ ಈಗ ಹೇಳ್ತಾ ಇರೋದಿಷ್ಟೇ, ನೆಪ ಬೇಡ, GBA ಚುನಾವಣೆ ಬೇಕು, ಜನರ ಧ್ವನಿಗೆ ಮತ್ತೆ ಅಧಿಕಾರ ಸಿಗ್ಲೇಬೇಕು, ನಾವುಗಳು ಪ್ರಾಂಪ್ಟ್ ಆಗಿರ್ತಕ್ಕಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು, ಅವರು ಕೂಡ ನೆಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಮೆಂಟ್ ಮಾಡಿ.